ನಮಸ್ಕಾರ ವೀಕ್ಷಕರೇ, IPL 2024 ಆಕ್ಷನ್ ನಲ್ಲಿ ಆರ್ಸಿಬಿ ಇದುವರೆಗೆ 3 ಆಟಗಾರರನ್ನು ಖರೀದಿಸಿದೆ. ಆರ್ಸಿಬಿ ಈ ಬಾರಿಯ ಆಕ್ಷನ್ ನಲ್ಲಿ ಮೊದಲನೇದಾಗಿ ವೆಸ್ಟ್ ಇಂಡೀಸ್ ಆಲ್ರೌಂಡರ್ ಆಗಿರುವ ಅಲ್ಜಾರಿ ಜೋಸೆಫ್ ಅವರನ್ನು 11 ಕೋಟಿ 50 ಲಕ್ಷ ರೂಪಾಯಿ ನೀಡಿ ಖರೀದಿ ಮಾಡಿತ್ತು. ನಂತರ ಎರಡನೇ ಆಟಗಾರನಾಗಿ ಭಾರತೀಯ ಮೂಲದ ಬೌಲರ್ ಆಗಿರುವ ಯಶ್ ದಯಾಲ್ ಅವರನ್ನು ಸುಮಾರು 5 ಕೋಟಿ ರೂಪಾಯಿ ನೀಡಿ ಖರೀದಿ ಮಾಡಿತ್ತು. ಆದರೆ ಈಗ ಮೂರನೇ ಆಟಗಾರನಾಗಿ ಆರ್ಸಿಬಿ ತಂಡ ಇಂಗ್ಲೆಂಡ್ ನ ಆಲ್ರೌಂಡರ್ ಆಗಿರುವ ಟಾಮ್ ಕರನ್ ಅವರನ್ನು 1 ಕೋಟಿ 50 ಲಕ್ಷ ರೂಪಾಯಿ ನೀಡಿ ಖರೀದಿ ಮಾಡಿದೆ. ಇಂಗ್ಲೆಂಡ್ ಮೂಲದ ಆಲ್ರೌಂಡರ್ ಆಗಿರುವ ಟಾಮ್ ಕರನ್ ಅವರು ಈ ಹಿಂದೆ ಪಂಜಾಬ್ ಕಿಂಗ್ಸ್ ಪರ ಆಡಿ ಅನುಭವವನ್ನು ಹೊಂದಿದ್ದಾರೆ. 1 ಕೋಟಿ 50 ಲಕ್ಷ ರೂಪಾಯಿ ಆರ್ಸಿಬಿ ತಂಡಕ್ಕೆ ಇವರು ಒಳ್ಳೆಯ ಬಾಯ್ ಅಂತಾನೆ ಹೇಳಬಹುದಾಗಿದೆ. ಕೆಳ ಹಂತದಲ್ಲಿ ಸ್ಫೋಟಕ ಬ್ಯಾಟಿಂಗ್ ನ ಜೊತೆಗೆ ತಕ್ಕ ಮಟ್ಟಿಗೆ ಬೌಲಿಂಗ್ ಕೂಡ ಟಾಮ್ ಕರನ್ ಮಾಡುತ್ತಾರೆ. ಆದರೆ ಈ ಹಿಂದೆ ಖರೀದಿಸಿದ ಯಶ್ ದಯಾಲ್ ಅವರು ಆರ್ಸಿಬಿ ತಂಡಕ್ಕೆ 5 ಕೋಟಿ ಅಂದರೆ ತುಂಬಾ ದುಬಾರಿ ಅಂತಾನೆ ಹೇಳಬಹುದಾಗಿದೆ. ಮತ್ತೆ ಆರ್ಸಿಬಿ ಬಳಿ ಇನ್ನೂ ಕೂಡ 3 ಸ್ಲಾಟ್ಸ್ ಗಳು ಬಾಕಿ ಇದ್ದು ಅದರಲ್ಲಿ ಒಂದು ವಿದೇಶಿ ಆಟಗಾರ ಮತ್ತೆ 2 ಭಾರತೀಯ ಆಟಗಾರರನ್ನು ಆರ್ಸಿಬಿ ಖರೀದಿಸಬಹುದಾಗಿದೆ. ಇದುವರೆಗೆ ಆರ್ಸಿಬಿ ತಂಡ 3 ಆಟಗಾರರನ್ನು ಖರೀದಿಸಿದೆ. ಆದರೆ ಈ ಬಾರಿಯ ಆಕ್ಷನ್ ನಲ್ಲಿದ್ದ ಪ್ರಮುಖ ಆಟಗಾರರಾದ ಮಿಚೆಲ್ ಸ್ಟಾರ್ಕ್, ರವಿ ಠಾಕೂರ್ ಅಂತ ಆಟಗಾರರು ಆರ್ಸಿಬಿ ತಂಡದಿಂದ ಮಿಸ್ ಆಗಿದ್ದಾರೆ ಅಂತಾನೆ ಹೇಳಬಹುದಾಗಿದೆ. ವೀಕ್ಷಕರೇ, ಟಾಮ್ ಕರನ್ ಅವರನ್ನು ಆರ್ಸಿಬಿ ಬಾಯ್ ಮಾಡಿದ್ದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ನಮಗೆ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.